ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಜೈಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಯಾವಾಗೂ ರೆಗ್ಯುಲರ್ ದೋಸೆ ಮಾಡಿ ತಿಂದು ಬೋರ್ ಆಗಿದ್ದರೆ ಟ್ರೈ ಮಾಡಿ ಬನಾನಾ ದೋಸೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಚೆನ್ನಾಗಿ ಹಣ್ಣಾಗಿರೋ ಬನಾನಾ ತೊಗೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ, ಕಾಯಿ, ಏಲಕ್ಕಿ ಎಲ್ಲನೂ ಒಂದು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಬನಾನಾ ಜಾಸ್ತಿ ತಂದು ಮನೇಲಿ ಜಾಸ್ತಿ ಹಣ್ಣಾಗಿದ್ದರೆ ಆವಾಗೂ ಬನಾನಾ ದೋಸೆ ಟ್ರೈ ಮಾಡ್ಬೋದು. ಮಕ್ಳಿಗೆ ಬನಾನಾ ತಿನ್ಸೋಕ್ಕೆ ಕಷ್ಟ ಆಗ್ತಿದ್ರೆ ಈ ಥರ ಬನಾನಾ ದೋಸೆ ಮಾಡ್ಕೊಡಿ ಫ್ರೆಂಡ್ಸ್. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಗೆ ಪೇಸ್ಟ್ ಆಗಿರೋ ಬನಾನಾ ಪ್ಯೂರಿನ ರೆಡಿ ಇರೋ ದೋಸೆ ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ. ದೋಸೆ ಹಿಟ್ಟಿಗೆ ಮುಂಚೆನೇ ಉಪ್ಪು ಸೇರಿಸಿದ್ರೆ ಉಪ್ಪೇನು ಸೇರ್ಸೋಕೆ ಹೋಗಬೇಡಿ. ಉಪ್ಪು ಲೈಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮಾಮೂಲಿ ದೋಸೆಗೆ ಹಾಕೋದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಉಪ್ಪು. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ. ನಮ್ಮ ದೋಸೆ ಬ್ಯಾಟರ್ ರೆಡಿ ಆಗುತ್ತೆ. ಈಗ ಒಂದು ತವಾ ಬಿಸಿ ಇಡಿ. ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ. ಈಗ ದೋಸೆ ಬ್ಯಾಟರ್ನ ಪ್ಯಾನ್ ಮೇಲೆ ಹಾಕ್ಕೊಳ್ಳಿ. ಸೆಟ್ ದೋಸೆ ತಿಕ್ನೆಸ್ ಇರಲಿ ಫ್ರೆಂಡ್ಸ್. ಬನಾನಾ ದೋಸೆ ವೆರಿ ಸೂಪರಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಈಗ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಬನಾನಾ ದೋಸೆ ಸ್ವೀಟ್ ಇರೋದ್ರಿಂದ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಒಂದು 2 ನಿಮಿಷ ಒಂದು ಸೈಡ್ ಕುಕ್ ಆದಮೇಲೆ ಫ್ಲಿಪ್ ಓವರ್ ಮಾಡಿ ಇನ್ನೊಂದು ಸೈಡನ್ನು ಕುಕ್ ಮಾಡ್ಕೊಳ್ಳಿ. ವೆರಿ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಬನಾನಾ ದೋಸೆ ಆ್ಯಂಡ್ ವೆರಿ ಟೇಸ್ಟಿ ಕೂಡ. ಮನೇಲಿ ಜಾಸ್ತಿ ಬನಾನಾ ಉಳಿದೋಗಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಹೆಂಚಿಗೂ ಕಚ್ಚೋದಿಲ್ಲ, ಎಷ್ಟು ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಏನು ಸಖತ್ತಾಗಿದೆ ಬನಾನಾ ದೋಸೆ. ಮತ್ತು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಹೈ ಮಾಡಿದ್ರೆ ದೋಸೆ ಸೀದೋಗುತ್ತೆ. ನೋಡಿ ಫ್ರೆಂಡ್ಸ್, ಬನಾನಾ ದೋಸೆ ರೆಡಿಯಾಗಿದೆ. ಇದನ್ನು ಹಾಗೆ ತುಪ್ಪದ ಜೊತೆ ತಿನ್ಬೋದು. ನೋಡಿ ಎಷ್ಟು ಸಾಫ್ಟಾಗಿದೆ. ಚಟ್ನಿ ಜೊತೆನೂ ಟ್ರೈ ಮಾಡ್ಬೋದು. ವೆರಿ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಸೂಪರಾಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.